ಹಣನೇ ಬಂದಿಲ್ಲ, ಹಣನೇ ಕೊಟ್ಟಿಲ್ಲ. ಆ ರೀತಿ ಆದರೆ ರೈತನಿಗೆ ಮತ್ತು ಇನ್ಶೂರೆನ್ಸ್ ಮೇಲೆ ಏನು ನಂಬಿಕೆ ಬರುತ್ತೆ? ರಾಜ್ಯದ ಯಾವುದೇ ಭಾಗಗಳಲ್ಲಿ ಸಮರ್ಪಕ ಮಳೆಯಾಗದ ಪರಿಣಾಮ ಭೀಕರ ಬರ ಪರಿಸ್ಥಿತಿ ಉಂಟಾಗಿದೆ. ಇಂತಹ ಸಂಕಷ್ಟದ ಸಮಯದಲ್ಲಿ ರೈತರು ಮತ್ತು ಸಾರ್ವಜನಿಕರ ನೆರವಿಗೆ ಸರ್ಕಾರ ನಿಲ್ಲಲಿದೆ ಅಂತ ಉಪಮುಖ್ಯಮಂತ್ರಿಗಳು ಮತ್ತು ಕಂದಾಯ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದರು. ನಿನ್ನೆ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಮೇಲುಕುಂಟೆ ಗ್ರಾಮದ ಶೇಂಗಾ ಬಿತ್ತನೆಯ ಜಮೀನಿಗೆ ಭೇಟಿ ನೀಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಡೀ ರಾಜ್ಯದಲ್ಲಿ ಎಲ್ಲಿಯೂ ಸಮರ್ಪಕವಾಗಿ ಮಳೆಯಾಗದ ಕಾರಣ ಬೆಳೆಗಳು ರೈತರ ಕೈತಪ್ಪಿ ಹೋಗಿವೆ. ಕರಾವಳಿ ಮತ್ತು ಮಲೆನಾಡು ಭಾಗಗಳಲ್ಲಿ ಒಂದಿಷ್ಟು ಮಳೆಯಾಗಿರುವುದು ಬಿಟ್ಟರೆ ಬೇರೆ ಎಲ್ಲೂ ಮಳೆಯ ಸೂಚನೆಗಳೇ ಇಲ್ಲ. ಇಡೀ ರಾಜ್ಯದಲ್ಲಿ ಭೀಕರ ಬರ ತಲೆದೂರಿದೆ ಅಂತ ಹೇಳಿದರು. ಇಲ್ಲ, ನಾನು ಹೇಳಿದಾಗೆ ರೈತ ಇವತ್ತು ಭಾಳಷ್ಟು ಸಂಕಷ್ಟದಲ್ಲಿ ಇದ್ದಾನೆ. ಈಗ ತಾನೇ ನಮ್ಮ ಅನೇಕ ಜನ ರೈತರು ಹೇಳಿದರು, ನಮಗೆ ಇನ್ಶೂರೆನ್ಸ್ದು ಹಣ ಬಂದಿಲ್ಲ ಅಂತೇಳಿ. ಇನ್ಶೂರೆನ್ಸ್ ಕಂಪನಿಯವ್ರಿಗೂ ಕೂಡ ನಾವು ಈಗ ಭಾಳ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಡ್ತೇವೆ. ಯಾಕಂದರೆ ಅವರು ತಗೊಳ್ಳೋವಾಗ ಹಣ ತೊಗೊಂಡ್ಬಿಡ್ತಾರೆ, ಆದರೆ ಅವರಿಗೆ ಕಷ್ಟಕ್ಕೆ ಬಂದಾಗ ಕೊಡಬೇಕಲ್ಲ ರೈತರಿಗೆ. ಭಾಳಷ್ಟು ಸಂದರ್ಭದಲ್ಲಿ ಕೊಡೋದಿಲ್ಲ. ಅದನ್ನು ರೈತರು ಇವತ್ತು ಇಲ್ಲಿ ನನಗೆ ಗಮನಕ್ಕೆ ತಂದಿದ್ದಾರೆ. ಈಗಾಗಲೇ ನಾವು ರಿವ್ಯೂ ಮೀಟಿಂಗ್ಸ್ಗಳು ಮಾಡುವಾಗ ಕೂಡ ಸಂಬಂಧಪಟ್ಟ ಇನ್ಶೂರೆನ್ಸ್ ಕಂಪನಿಯವರಿಗೆ ಭಾಳ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದೇನೆ ನಾನು. ನೀವು ಇಡೀ ರಾಜ್ಯದಲ್ಲಿ ನೀವೇನು ಇನ್ಶೂರೆನ್ಸ್ ಮಾಡ್ಕೊಳ್ತೀರಾ ಅದರಂತೆ ನಡ್ಕೋಬೇಕು ನೀವು ಅಂತ ಹೇಳಿದ್ದೇವೆ. ಕಂತಿನ ಹಣವನ್ನು ಕೂಡ ಸರ್ಕಾರ ಭರಿಸಬೇಕು ಅಂತ ಅಲ್ಲ, ಅದು ಬೇರೆ ವಿಚಾರ. ಬಟ್ ಅವರು ಹಣ ಕೊಡಬೇಕಲ್ಲ, ಇವರು ಹಣ ಕೊಡಬೇಕು. ರೈತರಿಗೆ ನಾವು ನೆರವು ಮಾಡೋದು ಒಂದು ಭಾಗ. ಪಾಲಿಸಿ ರಿನ್ಯೂವಲ್ ಮಾಡೋಕ್ಕೆ ಕರೆಕ್ಟ್ ಗೊತ್ತಾಯ್ತು ನನಗೆ. ಆದರೆ ನಾವು ಸರ್ಕಾರ ತೀರ್ಮಾನ ಮಾಡೋದು ಕಟ್ಟೋದು ಒಂದು ಭಾಗ. ಕಂಪನಿಯವರು ಹಣ ಕೊಡಬೇಕಲ್ವಾ? ಅವ್ರದ್ದೇನಿದೆ, ಅವರ ನಿಯಮ ಏನಿದೆ? ಈಗ 7,000 ಜನ ನೋಡಿದೆ, ಅವರು ಡೇಟಾ ನೋಡಿದೆ. ಕಳೆದ ವರ್ಷ 7,000 ಜನ ಕಟ್ಟಿದ್ದಾರೆ. ಹಣನೇ ಬಂದಿಲ್ಲ, ಹಣನೇ ಕೊಟ್ಟಿಲ್ಲ. ಆ ರೀತಿ ಆದರೆ ರೈತನಿಗೆ ಮತ್ತು ಇನ್ಶೂರೆನ್ಸ್ ಮೇಲೆ ಏನು ನಂಬಿಕೆ ಬರುತ್ತೆ? ಅವು ಕಟ್ಟಿದ್ದು ನಮಗೆ ಹಣ ಬಂದಿಲ್ಲ ಅಂತಂದರೆ ಅದು ಸರಿಯಾಗಿ ಆಗೋದಿಲ್ಲ. ಕೇಂದ್ರದಿಂದ ಹಣ ಬಿಡುಗಡೆ ಮಾಡಲಿಲ್ಲ ಅಂದರೆ ಮತ್ತೆ ಹೋಗಿ ದೆಹಲಿಯಲ್ಲಿ ಹೋರಾಟ ಮಾಡೋಂಥ ಸಾಧ್ಯತೆ ಇಲ್ಲ, ಆ ಪರಿಸ್ಥಿತಿ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಂದರೆ ಅನಿವಾರ್ಯ ಮಾಡಲೇಬೇಕಲ್ಲ. ಈಗ ನಾವು ನಮ್ಮ ರೈತರನ್ನು ರಕ್ಷಣೆ ಮಾಡೋದಕ್ಕೆ ಹಣ ಕೊಡಿ ಅಂತ ಕೇಳ್ತೀವಿ. ಅದಕ್ಕೇನು ಅವ್ರಿಗೆ ಬೇಕಾದಂಥ ವರದಿ ಎಲ್ಲ ಕೊಡ್ತೀವಿ. ಈಗ ಇಲ್ಲಿ ಕಡಲೆಗಡ ಹೋಗಿದೆ, 16,000 ಹೆಕ್ಟೇರು ಹಾಕಬೇಕಾಗಿತ್ತು. ಬರೀ ಒಂದು 3,000 ಹಾಕಿದ್ದಾರೆ. 3,000 ಹೆಕ್ಟೇರು ಒಣಗೋಗಿದೆ. 3,000ದಲ್ಲಿ 1 ಎಕರೆಗೆ 1 ಹೆಕ್ಟೇರ್ ಕೂಡ ಬರೋದಿಲ್ಲ. ಆ ಪರಿಸ್ಥಿತಿಯನ್ನು ನಾವು ಅವರಿಗೆ ಕೇಂದ್ರದವರಿಗೆ ಮನವರಿಕೆ ಮಾಡಿಕೊಟ್ಟಾಗ ಹಣ ಕೊಡಲಿಲ್ಲ ಅಂದರೆ ನಾವು ಏನು ಮಾಡಬೇಕು? ನಾವು ಪ್ರತಿಭಟನೆನೂ ಮಾಡಬೇಕು, ಕೋರ್ಟಿಗೂ ಹೋಗಬೇಕು, ಎಲ್ಲ ಮಾಡಬೇಕಾಗ್ತದೆ. ಅದು ಬೇರೆ, ಅದು ಆಮೇಲೆ ಮಾತಾಡೋಣ. ರಾಜಕೀಯ ಅಲ್ಲ, ಅದು ಅಂದಾಜು ಮಾಡ್ತೀವಲ್ಲ. ಈಗ ನಾನು ಈಗ ನೋಡಿ, ನಾವು ಇಲ್ಲಿ ನಮ್ಮ ರೈತರು ಈಗ ಅವ್ರು ಹೇಳ್ತಿದ್ದಾರೆ ಗೋಶಾಲೆನೂ ಮಾಡ್ತೀವಿ, ಮೇವಿನ ಬ್ಯಾಂಕು. ಆ ಪರಿಸ್ಥಿತಿ ಬಂದಾಗ ಮೇವಿನ ಬ್ಯಾಂಕು ಮಾಡ್ತೀವಿ.